ಆಮೇಲೆ ಒಂದು 3 ಬೆಳ್ಳುಳ್ಳಿ, ಒಂದಿಷ್ಟು ಕಾಯಿ. ಕೇರಳದಲ್ಲಿ ಕೆಜಿ 60 ರೂಪಾಯಿ ಕಣ್ರೋ ಕಾಯಿ. ಅದಕ್ಕೆ ಇರೋದನ್ನೇ ಹಾಕ್ತಾಯಿದ್ದೀನಿ. ನಮ್ಮ ಹುಡುಗಿ ಒಳ್ಳೆ ನೀಟಾಗಿ ಹೆಲ್ಪ್ ಮಾಡುತ್ತೆ. ಆಮೇಲೆ 1-2 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕಿ ಗುಯ್ ಅಂತ ರುಬ್ಬೋದು. ಈಗ ರುಬ್ಬಕ್ಕೆ ನಮ್ಮ ಮೇಡಮ್ ರೆಡಿಯಾಗಿದ್ದಾರೆ. ರುಬ್ಬಿ ಆಯಿತು ನೋಡಿ. ಕೇರಳದಲ್ಲಿ ಇಷ್ಟು ಸಿಗಡಿ 22 ರೂಪಾಯಿ. ಅದೇ ನಮ್ಮೂರ ಸಂತೆಲಾಗಿದ್ದರೆ ಕೊಡೋರ ಜಾಸ್ತಿ. 2 ಪ್ಯಾಕಿಗೆ 44 ರೂಪಾಯಿ. ನಮ್ಮ ಹುಡುಗಿ ಕಟ್ ಮಾಡೋಕ್ಕೆ ನೋಡ್ತಾ ಇತ್ತು, ಉಲ್ಟಾ ಪಲ್ಟಾ ಚಾಕ್ ಹಿಡ್ಕೊಂಡು. ಸಿಗಡಿನ ಕೆಂಪಗಾಗೋ ಗಂಟ ಹುರ್ಕೊಂಡು ನೆನೆಸಿದ್ವಲ್ಲ ಬೇಳೆ, ಅದನ್ನು ತೊಳೆದು ಕುಕ್ಕರಿಗೆ ಹಾಕ್ಕೊಂಡು ಅಷ್ಟೇ ನೀರು ಹಾಕ್ಕೊಂಡು ರುಬ್ಬಿರೋ ಖಾರ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು 4 ವಿಷಲ್ ಹೊಡೆಸ್ಕೊಳ್ಳೋದು. ಗಾಯ್ಸ್, ಕಷ್ಟ ಬಂದರೆ ಒಬ್ರಿಗೆ ಬರುತ್ತಾ? ಎಲ್ಲರಿಗೂ ಬರುತ್ತೆ. ಇವತ್ತಲ್ಲ ನಾಳೆಗೆ ಸರಿ ಆಗ್ತೀವಿ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾರೂ ಆಗಲ್ಲ. ಈ ಥರ ಸಿಗಿ ಉಳ್ಕೊಂಡು ನಮ್ಮ ಮೇಡಮ್ಮರು ಚಿಪ್ಸ್ ತಿಂತ ಈ ಕಡೆ ಸಾಂಬಾರು ವಿಷಲ್ ಇಟ್ಟಿದ್ದೀನಿ, ಈ ಕಡೆ ಸಿಗಡಿ ಹುರ್ಕೋತಾ ಇದ್ದೀನಿ. ಸಿಗಡಿ ನೋಡಿ ಹಿಂಗಿದೆ. ನೀಟಾಗಿ 1-2 ಸಲ ತೊಳೆದು ನೆನೆಯಾಗಿಟ್ಟು 5 ನಿಮಿಷ, ಆಮೇಲೆ 1-2 ಸಲ ತೊಳೆದು ಸಾಂಬಾರಿಗೆ ಹಾಕೋದು. ಆಮೇಲೆ ಇಲ್ಲಿರೋ ಪಾತ್ರೆ ತೊಗೊಳ್ಳೋದು. ಬಿಸಿನೀರು ಇಟ್ಟಿದೆ ಸ್ವಲ್ಪ ಕುಡಿಯೋಕ್ಕೆ. ಗೈಸ್, ಒಂದು ತಪ್ಪಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೊಬ್ಬರೆಣ್ಣೆ ಗೈಸ್. ನಮ್ಮ ಹುಡುಗಿ ನೋಡಿ ಗೈಸ್, ಕುಯ್ಯ ಆಗ್ತೈತೆ. ನಮ್ಮ ಹುಡುಗಿನೇ ಗೈಸ್ ಸಾಂಬಾರು ಮಾಡಿದ್ದು. ಆದಮೇಲೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಾಕ್ಕೊಂಡು ಸಾಂಬಾರು ಹಾಕ್ಕೊಳ್ಳೋದು. ಫೋನ್ ಕೈಲಿ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೇವೆ, ಸೊ ಹಂಗಾಗಿ ಸಾಂಬಾರು ಹಾಕೋದು ತೋರ್ಸೋಕ್ಕಾಗಲಿಲ್ಲ. ಬೇಳೆ ಎಲ್ಲ ಸ್ಮ್ಯಾಶ್ ಒಳ್ಳೆ ಸೂಪರಾಗಿದೆ. ಹಂಗೆ ಊಟ ಮಾಡಿದರೆ ಊಟ ಮಾಡ್ಬೋದು. ನಾವು ಸ್ವಲ್ಪ ಸಿಗಡಿ ಪ್ರಿಯ. ಇದು ಸಿಗಡಿ ಪ್ರಿಯ ನೋಡಿ ಗೈಸ್. ತೊಳೆದು ಈ ಥರ ನೀಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಸಾಂಬಾರು ಹಾಕಾಯಿತು. ಈಗ ನೆಕ್ಸ್ಟ್ ಸಿಗಡಿ ಹಾಕುವ. ಗಾಯ್ಸ್, ಕಷ್ಟ ಬಂದಾಗ 10 ರೂಪಾಯಿ ದುಡ್ಡು ಕೇಳಿದಾಗ ಯಾರ್ಯಾರು ಹೆಂಗೆ ಅಂತ ಗೊತ್ತಾಗುತ್ತೆ ಗೈಸ್. ನಮ್ಮ ಇದ್ದಾಗ ಲಕ್ಷಗಟ್ಟಲೆ ಕೊಟ್ಟಿರ್ತೀವಿ, ಆದರೆ ಅವ್ರ ಹತ್ರ ಇದ್ದಾಗ 10 ರೂಪಾಯಿ ನಾವು ಇಸ್ಕೊಳಕ್ಕಾಗಲ್ಲ ಗೈಸ್, ಕೊಡೋದು ಇಲ್ಲ ಗೈಸ್. ಅದಕ್ಕೆ ಯಾರ್ಯಾರು ಹೆಂಗೆ ಅಂತ ತಿಳ್ಕೊಬೇಕು. ಈಗ ಗೈಸ್ ಸಿಗಡಿ ಹಾಕಿ ನೀಟಾಗಿ ಕೂದಿಸಿ ಸವಿಯಲು ಸಿದ್ಧ. ಉಪ್ಪು ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಗೈಸ್. ಈಸಿಯಾಗಿ ಸಾಂಬಾರು ಮಾಡ್ಬೋದು. ನನಗೆ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳ್ಬಿಟ್ಟು ನಾನು ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ನೀರು ಟೈಪ್ ಇರಬೇಕು ಅಂದರೆ ನೀರು ಹಾಕೋಬೋದು ಅಷ್ಟೆ. ಆಹಾ, ಘಮ ಅಂತ ಒಂದು ಸ್ಮೆಲ್ ಬರುತ್ತೆ ಗೈಸ್ ಸಿಗಡಿದು. ಭಯಂಕರ ಗೈಸ್. ದುಡ್ಡು ಇವತ್ತು ನಮ್ಮದೇ ಇರುತ್ತೆ, ನಾಳೆ ಅವ್ರದ್ದು ಇರುತ್ತೆ. ಪ್ರೀತಿ ಮುಖ್ಯ ಗೈಸ್. ಈಗ ಯಾರು ಬೆಲೆ ಕೊಡೋಲ್ಲ ಗೈಸ್. ನೋಡಿ ಗೈಸ್, ನಮ್ಮ ಹುಡುಗಿ ಪಕ್ಕದ ರೂಮ್ ಒಂದು ಹುಡುಗಿ ಫ್ರೆಂಡ್ ಮಾಡ್ಕೊಂಡಿದ್ದೆ, ಸಂದು ಹೋಗುತ್ತೆ ಅಲ್ಲಿಗೆ. ಆ ಹುಡುಗಿ ಕನ್ನಡ ಬರೋಲ್ಲ, ನಂಗೆ ಹಿಂದಿ ಬರೋಲ್ಲ. ಇದೇ ನಾವಿರೋ ರೂಮು ಗೈಸ್.
ನಮ್ಮ ಪುಟ್ಟ ದೇವ್ರ ಮನೇಲಿ ಪೂಜೆ ಮಾಡಿಕೊಂಡು ಇದು ಕೇರಳದ ರೇಷನ್ ಅಕ್ಕಿ ಗೈಸ್. ಎಷ್ಟು ನೀಟಾಗಿದೆ, ಬಟ್ 4-5 ವಿಷಲ್ ಹೊರಿಸ್ಬೇಕು ಗೈಸ್. ಈಗ ಮುದ್ದೆಗೆ ಇಟ್ಟಿದ್ದೀನಿ, ಯಾರು ಏನು ಅನ್ಕೋಬೇಡಿ, ಮುದ್ದೆ ತಪ್ಪಲಿ ಇಲ್ಲ. ಸೊ ಹಂಗಾಗಿ ಬಾಡಿಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಬಂತು. ಆಮೇಲೆ ಎತ್ತಿ ಅದು ನನ್ನ ಮಗಳಿಗೆ ಗೈಸ್. ಈಗ ಒಂದು ಸ್ವಲ್ಪ ಅಲ್ಲಿ ಊಟ ತಿನ್ನಿಸ್ತಿದ್ದೆ ಗೈಸ್. 8 ಗಂಟೆ ಹಾಕ್ಕೊಂಡಿದ್ದು ಆಲ್ಮೋಸ್ಟ್ ಅಲ್ಲಿ. ಇದು ನಮ್ಮ ಅತ್ತೆ ಮಾಡ್ಕೊಂಡು ಕಳ್ಸಿರೋ ತುಪ್ಪ ಗೈಸ್ ಬರುವಾಗ. ಮುದ್ದೆ ತಿಂತಾಳೆ ಗೈಸ್ ಅವಳು. ಮುದ್ದೆ ತಿಂದು ಒಂದು ಸ್ವಲ್ಪ ಅನ್ನನೂ ತಿಂತಾಳೆ, ನೀಟಾಗಿ ಊಟ ಮಾಡ್ತಾಳೆ. ಬಟ್ ಸ್ವಲ್ಪ ಚೇಷ್ಟೆ. ಈಗ ಮತ್ತೆ ಸಿಹಿ ಸಾಂಬಾರು, ಸವಿಯಲು ಸಿದ್ಧ. ನನ್ನ ಮಗಳು ನೋಡಿ ಪುಟಾಣಿ ಕೈಲಿ ಎಂತ ಅನ್ನ ಹೋಗುತ್ತೆ. ಇದೇನದು ತೆಗ್ ಕೈ ಹಾಕತ್ತೆ ಮುದ್ದು ಮಗಳು. ಈಗ ಊಟ ಮಾಡಬೇಕು ಗೈಸ್. ನೋಡಿ ಗೈಸ್, ನಮ್ಮ ಹಸ್ಬೆಂಡ್ ಬರುವಾಗ ಚಿಕನ್ ತಗೊಬಂದರು.